ದೇಶಗಳು ನನ್ನ ಸಂಬಂಧಿಕರು ಹಾಗೂ ನನ್ನ ಕೇಂದ್ರ ಜನತೆ ಬೆಳಗಾವಿ ಜಿಲ್ಲೆ ಮೂಲೆ ಮೂಲೆಯಿದ್ದಂಥ ಜನತೆ ರಾಜ್ಯದ ಜನತೆ ಎಲ್ಲರೂ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಪರವಾಗಿ ನಿಂತದಕ್ಕೆ ಅವರಿಗೆಲ್ಲ ಹೃದಯಪೂರ್ವಕ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನನ್ನ ರಾಜ್ಯದ ಮುಖ್ಯ ಯಡಿಯೂರಪ್ಪ ಅವರು, ನನಗೆ ಧೈರ್ಯ ತುಂಬಿದಂಥ ಕುಮಾರಸ್ವಾಮಿ ಅವರು, ಎಲ್ಲ ಪಕ್ಷದ ಸರ್ವಪಕ್ಷ ಇದರಲ್ಲಿ ಎಲ್ಲ ಪಕ್ಷದ ನಾಯಕರು ಇವತ್ತಿನವರೆಗೆ ನನ್ನನ್ನು ಏನೂ ನನಗೆ ತೇಜೋವಧಿ ಮಾಡದೆ ಇವತ್ತು ನನ್ನ ಮಾನಸಿಕವಾಗಿ ಧೈರ್ಯ ಕೊಟ್ಟಕ್ಕೆ ಅವರೆಲ್ಲರಿಗೂ ಅಭಿನಂದನೆ. ವಿಶೇಷವಾಗಿ ಮುಖ್ಯಮಂತ್ರಿಯವರು ನನ್ನ ಫೋನ್ನಲ್ಲಿ ಹೇಳಿದ ವಿಷಯ ಬಹಿರಂಗಪಡಿಸಕ್ಕೆ ಬರೋದಿಲ್ಲ, ಅವರಿಗೆ ವಿಶೇಷವಾಗಿ ಕರ್ತಂತೆ. ಮತ್ತು ಕುಮಾರಸ್ವಾಮಿ ಅವರಿಗೆ ನನ್ನ ಮನೋಧೈರ್ಯ ತುಂಬಿದ ಕುಮಾರಸ್ವಾಮಿಗೆ ಎಷ್ಟು ಕರ್ತವ್ಯ ಸಲ್ಲಿಸು ಕಡಿಮೆ ಇದೆ. ಮತ್ತು ಎಲ್ಲ ಪಕ್ಷ ಶಾಸಕರಿಗೆ ಎಲ್ಲ ಪಕ್ಷ ನಾಯಕರಿಗೆ ಸಹಿತ ಈ ಸಂದರ್ಭದಲ್ಲಿ ಧನ್ಯವಾದ ಬಯಸ್ತೇನೆ. ಮತ್ತು ವಿಶೇಷವಾಗಿ ಈ CD 100% ನಕಲಿ, ಈ CDಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧತೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ತಗೋ ಬದ್ಧತೆ. ನಾನು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ಧತೆ. ಅವ್ರು ಏನು ನಿರ್ಣಯ ತಗೋತಾರೆ, ಅವ್ರು ಯಾವ ಎನ್ಕ್ವೈರಿ ಕೊಡ್ದಾಗ ನಾನು ಸಹಿ ಮಾಡಲಿಕ್ಕೆ ಸಿದ್ಧತೆ. ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ, ನಾ ಅಪರಾಧ ಅಲ್ಲ, ನಾನು ನಿರಪರಾಧಿ. ಒಂದು ವಿಶೇಷವಾಗಿ ಇವತ್ತು ನಾನು ಒಂದು ಘಟನೆ ನೆನೆಸ್ತೇನೆ. ಈ ಸಿಡಿದು ಮೊದಲು 4 ತಿಂಗಳು ಮೊದಲು ಗೊತ್ತಿತ್ತು ನನಗೆ, 4 ತಿಂಗಳು ಮೊದಲು. ಇದೊಂದು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಮ್ ಹತ್ರ ತಗೋಬೇಕು. 4 ತಿಂಗಳು ಮೊದಲು ನಂಗೆ ಗೊತ್ತಿತ್ತು. ನಮ್ಮ ಸೋದರ ಬಾಲಚಂದ್ರ ಜಾರಕಿಹೊಳಿ ex-MLA ಇವರೇ ಇದ್ದಾರೆ. 4 ತಿಂಗಳು ಇದೇ ex-MLA ನಾಗರಾಜ್ ಕಳಿಸಿ 1 ಅಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ ಕೇಳಿದ್ರು ನನಗೆ. ಇನ್ನು ತಪ್ಪ ಮಾಡಲಿಪ್ಪ, ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದೆ ನಾನು. ಮತ್ತು ಇದು ವಿಶೇಷವಾಗಿ ಎಲ್ಲ ಯಾಕಂದ್ರೆ ನಾವು 4 ಮೊದಲು ಮಾಡಿದ್ದಂದರೆ ನಾ ಹೆದರಿದ್ದಂದರೆ ಅದನ್ನ ಏನು ಬೇಕಾ ಮಾಡ್ಬೋದಿತ್ತು. 1 ಅಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ ex-MLA ನಾಗರಾಜ್ ಮುಖಾಂತರ ಕೇಳಿಸಿದ್ರು. ನಾ ಇಲ್ಲತ್ತಿದ್ದೆ. ಮತ್ತು 26 ಮೊದಲ ಫೋನ್ ಬಂತು ನನ್ನ ಹೈಕಮಾಂಡಿಂದ, ನನಗೆ ಹಿತೈಷಿಗಳು 26 ಗಂಟೆ ಮೊದಲು, ನಾಳೆ 5 ರಿಂದ 6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಬಿಡುಗಡೆ ಆಗ್ತದೆ, ನೀ ಹೆದರಿಬೇಡ, ಏನು ಕಾನೂನು ಕ್ರಮ ಕಾನೂನು ಏನೋ ತಗೋತಿ ಅಂದ್ರೆ. ಆದರೂ ಮಾಡಲಿಲ್ಲ ನಾನು, 26 ತಾಸು ಮೊದಲು ನಂಗೆ ಫೋನ್ ಬಂದಿತ್ತು. ನಾಳೆ 5 ರಿಂದ 6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಒಂದು ಷಡ್ಯಂತ್ರ ಮಾಡಿ ಅವರು ನಕಲಿದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಅಂದ್ರೆ ಹಿಂಗೆ ಮಾಡೋದ್ರು, ನೀವು ಧೈರ್ಯದಿಂದರು ಕಾನೂನು ರೀತಿ ಎಲ್ಲ ತಯಾರಿ. ನಂಗೆ ಮೊದಲೇ 26 ಗಂಟೆ ಮೊದಲು ಗೊತ್ತಿತ್ತು. ಆದರೆ ನನಗೆ ಧೈರ್ಯ ಇತ್ತು. ಅದೇ ಮುಖ್ಯಮಂತ್ರಿ ಒಂದು ಮುಂಜಾನೆ 10 ಗಂಟೆ ಮೀಟಿಂಗ್ ಮಾಡಿದ, ಅದೇ ಗೃಹ ಸಚಿವ ಪಕ್ಕದಲ್ಲಿದ್ದಾನೆ. ನನಗೆ ಹೆದರಿದ್ದು ಮಾತಾಡ್ತಿದ್ದೆ. ನನಗೆ ಹೆದರಿಕಿತ್ತಂದ್ರೆ ಅದು ತಪ್ಪು ಮಾಡಿದ್ರೆ ಬೊಮ್ಮಾಯಿ ನಮ್ಮ ಬಾಜುಗೆ 1 ತಾಸು ಕೂತಾರೆ, ಮುಖ್ಯಮಂತ್ರಿ ಮುಂದೆ ಕೂತಾನೆ, ಇಲಾಖೆ ಮೀಟಿಂಗ್ ನಡೆದೈತಿ. ನನಗೇನೂ ನನ್ನ ಸಂಕೋಚ ಭಾವನೆ, ನನ್ನಲ್ಲಿ ಯಾವುದೇ ಹೆದರಿಕಿಲ್ಲ. ನೇರವಾಗಿ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬ್ಯಾಗ್ ತೊಗೊಂಡು ವಚನಾನಂದ ಸ್ವಾಮಿ ಮಠದಲ್ಲಿ 1 ತಾಸು ಮೀಟಿಂಗ್ ಮಾಡಿದೆ. ನಮ್ಮ ವಚನಾನಂದ ಸ್ವಾಮಿ ಜೊತೆ ಮೀಟಿಂಗ್ ಮಾಡಿದ್ದೇನೆ. ನನಗೇನು ಗೊತ್ತಿಲ್ಲ. ನನಗಾಗಿ ಗೊತ್ತಿದ್ರೆ ಈಗ ಡೊಕ್ಕೊಂಡು ಕೊಡ್ತಿದ್ದೆ ನಾನು. ನನಗೆ ಏನೂ ಗೊತ್ತಿಲ್ಲ. ನೇರವಾಗಿ ಮೈಸೂರಿಗೆ ಹೋದೆ. ಪವಿತ್ರ ದೇವಸ್ಥಾನ ತಿರುಗಾಡಿದೆ ನಾನು. ಇಂಥ ಕೆಟ್ಟ ಸಿಡಿ ತೊಗೊಂಡು ದೇವಸ್ಥಾನಕ್ಕೆ ಸಾಧ್ಯ? ನನಗೇನು ಗೊತ್ತಿದ್ರೆ ಆ ಚಾಮುಂಡಿ ತಾಯಿ ದರ್ಶನ ಹೋಗಕ್ಕೆ ಸಾಧ್ಯ? ಅಕಸ್ಮಾತ್ ಹೊಲಸು ಮಾಡಿದರೆ. ಅದಕ್ಕೆ ದಯವಿಟ್ಟು ಇವತ್ತು ನನ್ನ ಮಾಧ್ಯಮ ಮನವಿ ಮಾಡ್ಕೋತೀನಿ. ನಾನು ಭಾಳ ದುಃಖದಲ್ಲಿದ್ದೀನಿ. ದಯವಿಟ್ಟು ನಮ್ಮ ಸಹಕಾರ ಕೊಡಿ. ಸರ್, ಈಗ ಒಂದು 4 ತಿಂಗಳಿಂದಲೇ ಗೊತ್ತಿತ್ತು ಅಂತಂದ್ರೆ ಈ ವಿಚಾರವಾಗಿ ನಾವು ದೂರು ಕೊಡ್ಲಿಕ್ಕೆಲ್ಲ ಮಾತ್ರ ಪ್ರಯತ್ನ ಮಾಡಿದ್ರೆ ಸರ್. ಅಂದ್ರೆ ಈಗ ಯಾಕಂದ್ರೆ ನಕಲಿ ಮಾಡೋದು ಅಪರಾಧ ಸರ್. ಸಾಮಾನ್ಯವಾಗಿ ಅಪರಾಧಿಗಳ ವಿರುದ್ಧವಾಗಿ ನೀವು ಕ್ರಮ ತಗೋಬೇಕು ಏನಾದ್ರು ಚಿಂತನೆ ಮಾಡಿದ್ರೆ ಅಲ್ಲಿ ಮಾತಾಡಿರ್ತಾರೆ ಈ ವಿಚಾರವಾಗಿ ತಡ ಮಾಡಿದ್ರೆ. ನಾನು ಮಾತ್ರಕ್ಕೆ ಹೋಗಿಲ್ಲ, ನನಗೆ ಗೊತ್ತೇ ಇಲ್ಲ, ನನಗೇನು ಗೊತ್ತಿಲ್ಲ. ಮತ್ತು ಯಾಕಂದ್ರೆ ಇದೊಂದು ಮಹಾ ದೊಡ್ಡ ಷಡ್ಯಂತ್ರ ಇದೆ. ನಿಮಗೆ ಗೊತ್ತಿರ್ಬೋದು. ನಾನು ಕಳೆದ ವರ್ಷ ಫೆಬ್ರವರಿ 6ನೇ ತಾರೀಕು ನಾನು ಸಚಿವನಾದೆ. ಫೆಬ್ರವರಿ 6ಕ್ಕೆ ಸಚಿವನಾದೆ ಕಳೆದ ವರ್ಷ. ಆದ ತಕ್ಷಣ ಒಬ್ಬ ಮಹಾಭಾವ ನಾಯಕ ಈ 3 ತಿಂಗಳ ಇಲಾಖೆ ನಡೆಸೋದು ಚಾಲನೆ ಮಾಡಿದ್ದ. ಮಹಾನು ನಾಯಕ ಹೆಸರು ಹೇಳೋದಿಲ್ಲ, ಕೇಳಕ್ಕೆ ಹೋಗಬೇಡಿ. ಒಬ್ಬ ಮಹಾನ್ ನಾಯಕ ಚಾಲನೆ ಮಾಡಿದ್ದ. ಈ ರಮೇಶ್ ಜಾರಕಿಹೊಳಿ ಈ ಇಲಾಖೆಯನ್ನು 3 ತಿಂಗಳು ನಡೆಸಲಿದ್ದ. ಇಡೀ ರಾಜ್ಯ ಜನತೆ ಮೆಚ್ಚುಗೆ ನಡೆಸಿದೆ ನಾನು. ಆ ಒಂದು ಎಲ್ಲ ಹಿನ್ನೆಲೆ ಇಟ್ಕೊಂಡು ನಾನು ಕುತಂತ್ರ ಮಾಡಿ ಇದು ಮಾಡಿದ್ದಾರೆ. ನಾನು ಕಳೆದ 4-5 ದಿವಸ ನಾನು ನೋಡಿದ್ದೇನೆ TV. ನೀವೇ ನಾನು ಹಿಲ್ಲ ಮಾಡಿ ನೀವೇ ನಾನು ಹೀರೋ ಮಾಡ್ತೀರಿ. ನಾನು ಈ ರಾಜೀನಾಮೆ ನಾನು ಸ್ವಂತ ನಿರ್ಣಯ, ಯಾರನ್ನ ಕೇಳಿರಕ್ಕಿಲ್ಲ. ಅವತ್ತು ಸಾಯಂಕಾಲ 6:30ಗೆ ನಾನು ಚಾಮುಂಡಿ ದರ್ಶನ ತೆಗೆದ ತಕ್ಷಣ ನಂಗೆ ಫೋನ್ ಬಂತು. ನಾನು ಭಾಳ ಅವತ್ತು ನೊಂದೆ, ನಾನು ಸ್ವಲ್ಪ ಮಾನಸಿಕವಾಗಿ ನೊಂದೆ. ಅಲ್ಲಿ ನಿಂತ ದೇವ್ರ ಸನ್ನಿಧಿಯಲ್ಲಿ ನಾನು ಏನು ಬೇಕು ದೇವ್ರು ಬಿಡ್ಕೊ ಅಂದೆ. ಅಲ್ಲೇ ರಾಜೀನಾಮೆ ಕೊಡೋಣ, ನಾನು ಅಲ್ಲೇ ರಾಜೀನಾಮೆ ಕೊಡೋಣ. ಕೊಟ್ಟರೆ ಏನಾಗದೆ ತಪ್ಪು ಮಾಡಿ ಹಾಕತ್ತೆ. ನಾನು ಒಂದು ನೈಟ್ ತಡೆದೆ ನಾನು.
ಒಂದು ರಾತ್ರಿ ಇದರಿಂದ ಔಟ್ಕಮ್ ಏನು ಬರ್ತದೆ ಅನ್ನೋ ನೋಡೋಕೆ ಒಂದು ರಾತ್ರಿ ನಾನು ಭಾಳ ಮಾನಸಿಕವಾಗಿ ಗಟ್ಟಿಯಾಗಿ ನಾನು ತಡೆದೆ. ಆಮೇಲೆ ನಾನು ಯಾರು ಮುಖ್ಯಮಂತ್ರಿ ಕೇಳಿಲ್ಲ, ಯಾರು ರಾಜ್ಯ ಕೇಳಿಲ್ಲ, ನಾನು ಸ್ವತಃ ನಿರ್ಣಯ ಅದು 9 ಗಂಟೆಗೆ ನಾನು ಬಾಲ್ಚಂದ್ರ ನಮ್ಮ ಸೋದರ ಮನೆಗೆ ಬಂದ. ನಾ ಇರುವಲ್ಲಿ ತಿಂಡಿ ಮಾಡಿದ್ದು ಅವ್ನು ಕೇಳ್ದ, ನಿನ್ನ ಮನಸ್ಸಿನಲ್ಲಿ ಏನದು ಕೇಳಿದೆ. ನಾನು ಬಾಲ್ಚಂದ್ರ ನೀರು ಎಲ್ಲ ಒಂದು ಶಬ್ದ ಸತ್ತಿದ್ದು, ನಾನು ನಿನ್ನ ಮನಸ್ಸಿನಲ್ಲಿ ಏನದು ಕೇಳಿದೆ. ನಾನು ರಾಜೀನಾಮೆ ಕೊಡ್ತೇನೆ. ಯಾಕಿಂತ ಅಪಾರ್ಟ್ಕೊಂಡು ನಂಗೆ ಪಕ್ಷಕ್ಕೆ ಮುಜುಗರ ಆಗೋಲ್ಲ. ನಾನು ಇಷ್ಟು ಕಷ್ಟಪಟ್ಟು ಸರ್ಕಾರ ಮಾಡಿದ್ದೀನಿ, ನನ್ನಿಂದ ಸರ್ಕಾರ ಸುತ್ತಿರೋದ್ರೆ ನಾನು ಮುಂದುವರೆದ್ರೆ ರಾಜೀನಾಮೆ ಕೊಡ್ತೇನೆ. ನಾನು ಸ್ವಂತ ನಿರ್ಣಯ 9 ರಾಜೀನಾಮೆ ಕೊಟ್ಟೆ. ನಾನು ಮುಂಜಾನೆ 9:30ಗೆ ಅದು ಬಂದದ್ದು 1:00 ಹೊರಗೆ. ನಾನು 9 ರಾಜೀನಾಮೆ ಕೊಟ್ಟೆ. ಕೊಟ್ಟು ನೇರವಾಗಿ 9:30ಗೆ ಊರು ಹೋಗಿದ್ದೆ. ಈಗ ನಿನ್ನ ರಾತ್ರಿ ಬಂದನ. ಇಲ್ಲಿ ರಾಜಕೀಯ ಏನು ಗೊತ್ತಿಲ್ಲ ನನಗೆ, ಇಲ್ಲಿ ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ. ನಾನು ಕಾನೂನು ರೀತಿ ನಮ್ಮ ಬಾಲ್ಚಂದ್ರ ಜಾರಕಿಹೊಳಿ ಏನು ನಿರ್ಣಯ ತಗೊಂಡು ಅದಕ್ಕೆ ನಾನು ಬದ್ಧದೇನೆ. ಅವ್ರು ಏನು ಯಾವ ಎನ್ಕ್ವೈರಿ ಮಾಡೋಕೆ ನಾನು ಕಡ್ದವ್ರಿಗೆ ನಾನು ಬದ್ಧದೇನೆ. ಹೇಳಕ್ಕೆ ಬರೋಲ್ಲ. ನಮ್ಗೆ ಈಗ ಆ್ಯಕ್ಚುಲಿ ನಮ್ಮ ಅಡ್ವೊಕೇಟ್ಸಿಂದ ಪರ್ಮಿಷನ್ ಕೊಟ್ಟಿರಕ್ಕಿಲ್ಲ ಈ ಪ್ರೆಸ್ ಮಾಡೋಕ್ಕೆ ಮಾಡಿ ಕೊಡುದಂತೀರ. ಆದರೂ ಸಹಿತ ನಾನು ರಾಜ್ಯ ತಪ್ಪ ಬಂದು ಕೂತಿದ್ದೀನಿ. ನಾನು ಇಲ್ಲಿ ನೀವು ಮಾಡಿರ್ಬೋದು, ನೀವು ಷಡ್ಯಂತ್ರ ಮಾಡಿರ್ಬೋದು. ಹಂಗಲ್ಲ, ಹಂಗೆ ಕೇಳ್ಬಾರ್ತೀರಿ ದಯವಿಟ್ಟು. ಇದು ಸ್ವಾಮಿ, ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರ್. ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರ್. ನಾನು ಕೋಪರ್ಸ್ಕೊಡಿ. ನಮ್ಮ ರಾಜಕೀಯ ಬರ್ತೈತೆ ಹೋಗೋದು, ಮಂತ್ರಿ ಹಾಕಿಬಿಡ್ತು ಬೇರೆ ವಿಷಯ. ನನ್ನ ಕುಟುಂಬದ ಹಿನ್ನೆಲೆ ವಾಪಸ್ ಬರಬೇಕು. ನನಗೆ ರಾಜಕಾರಣ ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಕುಟುಂಬದ ದೊಡ್ಡ ರಾಜ್ಯ ಮಾಡಿತ ನಮ್ಮದು. ನಮ್ಮ ಕುಟುಂಬ ವಾಪಸ್ ಬರಬೇಕು, ಇಷ್ಟೇ ನಂದು ಉದ್ದೇಶ. ರಾಜಕೀಯವಾಗಿ ನಿಮ್ಗೆ ಎರಡೂ ಕಡೆನೂ ಕೂಡ ಶತ್ರುಗಳಿದ್ದಾರೆ. ನಿಮ್ಮ ಪಕ್ಷದಲ್ಲೂ ಇದ್ದಾರೆ, ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಇಲ್ಲ, JDS ಇಲ್ಲ, BJP ಇಲ್ಲ, ಒಬ್ಬಿಬ್ಬರು ಮಾತ್ರ ಅದಾರ. 1 2 3 4 ಹೇಳಕ್ ಬರೋದು. ಸ್ವಾಮಿ ನೀನು ಸಮಾಧಾನ ಮಾತಾಡಬೇಡ. ನೀನು ಸ್ವಲ್ಪ ದಯವಿಟ್ಟು ಮಾತಾಡಬೇಡ, ಸಮಾಧಾನ ಮಾತಾಡ. ನೀನು ನಾ ಹೇಳ್ತೇನೆ. ಇದು ರಾಜಕಾರಣ ಅಲ್ಲ, ಇದು ರಾಜಕಾರಣ ಅಲ್ಲ. ರಾಜಕಾರಣ ನೋಡಿ, ನಾ ಹೇಳಂಗೆ ಅದು ಹೇಳಕ್ ಬರೋದು ಸ್ವಾಮಿ. ನಾ ಕೋರ್ಟ್ ನಮ್ಗೆ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಇಬ್ಬರು ಸೀನಿಯರ್ ಲಾಯರ್ ಬರ್ತಾರೆ ಇಲ್ಲಿ ಲೀಗಲ್ ಟೀಮ್. ಅದನ್ನು ನಾ ಹೇಳಂಗಿಲ್ಲ. ಅದು ಇದು ಒಂದು ಇಷ್ಟು ಖಂಡಿಸ್ಬಿಡ್ದ. ಭಾಳ ನೀವು ಭಾಳ ಕ್ವಶನ್ ಭಾಳ ಎರಡು ಹೇಳ್ತೀನಿ. ಬೆಂಗಳೂರಲ್ಲಿ 2 ಸ್ಥಳದಲ್ಲಿ ಆಗಿದೆ ಇದು ಷಡ್ಯಂತ್ರ. ಒಂದು ಯಶವಂತಪುರ ಅಕ್ಕಪಕ್ಕದಲ್ಲಿ, ಒಂದು ಊರಿಮಲ್ ಅಕ್ಕಪಕ್ಕದಲ್ಲಿ. ಒಂದು 4ನೇ ಫ್ಲೋರು, ಒಂದು 5ನೇ ಫ್ಲೋರು. ಇಷ್ಟು ಹೇಳ್ತೀನಿ, ಕೇಳ್ಕೊಳ್ಳಿ. ನಂಬರ್ಸಿಗೆ ಗೊತ್ತ ಹೇಳೋಲ್ಲ. ಓರಿಯಲ್ ಅಕ್ಕಪಕ್ಕದಲ್ಲಿ 5ನೇ ಫ್ಲೋರಲ್ಲಿ, ಯಶವಂತ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲಿ 4ನೇ ಫ್ಲೋರಲ್ಲಿ. ಇಷ್ಟು ತಿಳ್ಕೊಳ್ಳಿ. ನೋಡಿ ಅಲ್ಲಿ ಏನೋ ತಿಳ್ಕೊಳ್ಳಿ. ನಾ ಅಂದ್ರೆ ತಿಳ್ಕೊಳ್ಳಿ. 1 ಮಿನಿಟ್ ಎಷ್ಟು ಡೀಪ್ ತಿಳ್ಕೊಳ್ಳಿ. ನಾವು ಎಷ್ಟೇ ಖರ್ಚಾಗಲಿ ಅವ್ರನ್ನ ಜೈಲು ಹಾಕ್ಸಬೇಕು. ಅವ್ರಿಗೆ ಎಷ್ಟೇ ದೊಡ್ಡ ಪ್ರಭಾವ ಇದ್ರೆ ಅವ್ರ ಜೈಲು ಹಾಕ್ಸ್ಕೊಂಡು ಬಿಡೋದಿಲ್ಲ. ನಾ ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ಬಿಡೋದಲ್ಲ. ನಾ ರಾಜಕಾರಣ ಬರ್ತೀನಿ ಗೊತ್ತಿಲ್ಲ, ಅವ್ರನ್ನ ಬಿಡೋಲ್ಲ. ಅವ್ರು ಜೈಲು ಹಾಕ್ಸ್ಕೊಂಡು ಬಿಡೋಲ್ಲ, ಬಿಡಬಾರ್ದು. ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವ್ರ ಬಗ್ಗೆ ನಿಮ್ಮ ರಾಜಕೀಯ ಈ ರಾಜ್ಯಕ್ಕೆ ಗೊತ್ತು ಯಾರು ಮಾಡಿದಾರ. ನೀವು ಬರೀ ಔಟ್ಕಮ್ ಬರೋಕೆ ನಾ ಕ್ರಮ ಬಂದಲ್ಲ. ಅಪ್ಪ 1 ಮಿನಿಟ್ ವೇಟ್ ಯಾಕೆ ಸುಮ್ಮನೆ ವೇಟ್ ಮಾಡಿ ಸುಮ್ಮನೆ ನೋಡಿ ಸ್ವಾಮಿ. ನಾನು ಏನು ಎಮೋಷನ್ ಆಗಲ್ಲ. ನಾ ಫರ್ಮ್ ಅದೇನೆ. ಇಂಥ ಹೋರಾಟ ಭಾಳ ಮಾಡಿದ್ದೇನೆ. ಆದರೆ ಇದೊಂದು ಮಾನಸಿಕ ವ್ಯತ್ಯಯ ಆಗಿದೆ ನನಗೆ. ಇದೊಂದು ಕುತಂತ್ರ. ನೋಡಿ ಸ್ವಾಮಿ, 1 ಮಿನಿಟ್. ದೂರ ಕೊಡಕ್ಕೆ ಹುಡುಗಾಟ ಅಲ್ಲ ಸ್ವಾಮಿ. ಇದು ಹುಡುಗಾಟ ಮಾಡಿ ಹೋಗಿ ತಗೊಳಕ್ ಬರೋದಲ್ಲ. ಇದನ್ನು ಅಂತ ಹಾಡಬೇಕಾಗಿದೆ. ಭಾಳಷ್ಟು ಪಾಪ ದೇಶದಲ್ಲಿ ಸೆಕ್ಸ್ ಸ್ಕ್ಯಾಂಡಲಲ್ಲಿ ಭಾಳಷ್ಟು ಹೀನಾಣ ಆಗಿದೆ. ಎಷ್ಟು ಹೀನಾಣ ಯಾರಿಗೂ ಆಗಿಲ್ಲ. ಇನ್ನು ಭಾಳಷ್ಟು ಯಾಕೆ ಅಪ್ಲೋಡ್ ಮಾಡಕ್ಕೆ 15-20 ಕೋಟಿ ಖರ್ಚು ಮಾಡ್ತಾರೆ. ನಾನು ಮುಗಿಸಕ್ಕೆ 100 ಕೋಟಿ ಖರ್ಚು ಮಾಡ್ತಾರೆ. ತಲೆ ಹಿಡಿದು ಭಾಳ ದೊಡ್ಡ ಷಡ್ಯಂತ್ರ ಇದೆ. ಅದಕ್ಕೆ ಬಹಿರಂಗ ಮಾಡ್ಬೇಕಾದ್ರೆ ಭಾಳ ಸಮಾಧಾನ ಮಾಡ್ಬೇಕು. ದಯವಿಟ್ಟು ಇದರಲ್ಲಿ ನೀವು ಈ ಥರ ರಾಜಕೀಯ ಮಿಕ್ಸ್ ಮಾಡಿಬಿಟ್ಟು ದಯವಿಟ್ಟು ಸರ್ಕಾರ ಕೊಡಿ. ನೀವು ಆಟೋದಲ್ಲಿ ಕ್ವಶನ್ ಕೇಳಬೇಡಿ. ಇದನ್ನು ಮುಂದಿನ ರಾಜಕೀಯ ಬಂದಾಗ ಹೇಳ್ತೀನಿ ಅವನ್ನೆಲ್ಲ. ನಿಮ್ಮದೇ ಪಕ್ಷದವರು ಇಬ್ಬರು ಇದರ ಪ್ರಮುಖವಾಗಿ ಪ್ರಬಲ ನಾಯಕರು ನಿಮ್ಮದೇ ಪಕ್ಷದವರು ಆರೋಪ ಮಾಡಿದ್ದಾರೆ. ನಾ ಇಲ್ಲಪ್ಪ, ನಾ ಯಾರು ನನಗೆ ವಿಶೇಷವಾಗಿ ಎಲ್ಲ ಪಕ್ಷ ಮೇಲೆ ಗೌರವ ಇದೆ. ಯಾರು ನಾವು ಈಗಿನವರೆಗೆ ಯಾವ ಪಕ್ಷ ನಾವು ವಿರುದ್ಧ ಮಾತಾಡಿಲ್ಲ. ಅವ್ರು ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ನೋಡಿ ಸ್ವಾಮಿ, ಮೊದಲೇ ಟಿವಿಯಲ್ಲಿ ಬೇರೆ ಹೇಳಿ ನೀವೇ ಹೇಳಿದ್ರಿ. ನೀವು ಟಿವಿ ಆಂಕರ್ ಮಾತಾಡಿದಾರೆ. ನಾ ಕೇಳಿದ್ದೇನೆ. ರಮೇಶ್ ಜಾರಕಿಹೊಳಿ ಮಂತ್ರಿ ಕೂಡ ರಾಜೀನಾಮೆ ಕೊಡೋದು ಅಷ್ಟೇ ಉದ್ದೇಶ ಇತ್ತು. ಸಫಲ ಆಗಿದೆ, ಮುಗಿದೈತಿ ಅಷ್ಟು ನೀವೇ ಹೇಳಿದ್ರಿ. ನಾ ಹೇಳಿಲ್ಲ.
ನೀವೇ ಟಿವಿಯಲ್ಲಿ ದಿನ ಮಾತಾಡ್ತೀರಿ. ಸಮ್ಮಿಶ್ರ ಸರ್ಕಾರದ ಪತನ ಇದಕ್ಕೆ ಕಾರಣ. ನೋಡ್ರಿ, ಕುಮಾರಸ್ವಾಮಿ ಅವರು ಪಾಪ ಅವರು ನನ್ನ ಪರವಾಗಿ ಮೊದಲಿತ್ತ ಕುಮಾರಸ್ವಾಮಿ ಹತ್ರ ರೇವಣ್ಣ ನಂಜು ಮಾತಾಡಿದ, ಇಡೀ ದೇವ ಕುಟುಂಬ ನಂಜು ಮಾತಾಡಿದಾರೆ. ಅವ್ರ ಸಿಟ್ಟಿದ್ರೆ ಕೆಡುವುದು ಸಿಟ್ಟಿದ್ರೆ ಅವ್ರು ನನ್ನ ಯಾಕೆ ಮಾತಾಡ್ತಿರು? ಅವ್ರಿಗೆ ಗೊತ್ತೈತೆ ಯಾಕೆ ಸರ್ಕಾರ ಬಿದ್ದೈತೆ, ಅವ್ರಿಗೆ ಗೊತ್ತೈತೆ ಸರ್ಕಾರ ಬಿದ್ದದಕ್ಕೆ ಅವರು ಕುಮಾರಸ್ವಾಮಿ ರೇವಣ್ಣ ಯಾಕೆ ಮಾತಾಡ್ತಾರೆ? ಸರ್ಕಾರ ಬಿದ್ದ ಸಿಟ್ಟಿದ್ರೆ ಮೊದಲು ಮಾತಾಡೋ ಕುಮಾರಸ್ವಾಮಿ ರೇವಣ್ಣ ನಮ್ಮ ಜೋಡೆ ನನ್ನ ಮೇಲೆ 15 ಅಲ್ಲ, ಬಾಲ್ಚೇನ್ ಜಾರಕಿಹೊಳಿ ಹುಡುಗಿ ಕೊಟ್ಟದಂಗೆ ನನ್ನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ. 5 ಕೋಟಿ ಕೊಟ್ಟರೆ ಹುಡುಗಿ 50 ಲಕ್ಷ ಅಲ್ಲ, 5 ಕೋಟಿ ವಿದೇಶದಲ್ಲಿ 2 ಅಪಾರ್ಟ್ಮೆಂಟ್ ಕೊಡ್ಸಾವತ್ತು ನಂಗೆ ಮಾಹಿತಿ ಇದೆ, ಇನ್ನು ಕನ್ಫರ್ಮ್ ಇಲ್ಲ. ಎಲ್ಲ ಬರಬೇಕು. ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿ ಮಾಡ್ಬೇಕಾದ್ರೆ ಒಂದು ವಿಚಾರ ಇದೆ. ಒಂದು ಸಿಬಿಐ ತನಿಖೆಗೆ ವಹಿಸಬೇಕು, ಎರಡನೇದು ಈ ಷಡ್ಯಂತ್ರ ಆಗಿರುವಂತದ್ದು ಬೆಂಗಳೂರಿಂದ ಬೆಳಗಾವಿವರೆಗೂ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ನಾ ಇಡೀ ಇರ್ಬೋದು ಇರಾಕಿಲ್ಲ ಗೊತ್ತಿಲ್ಲ. ನಾನು ಈಗ ಬಾಲ್ಚಂದ್ರ ಜಾರಕಿಹೊಳಿ ಒಂದೊಂದು ಶಬ್ದಕ್ಕೆ ನಾನು ಬದ್ಧತೇನೆ, ಒಂದೊಂದು ಶಬ್ದಕ್ಕೆ ಅವ್ರು ಏನು ಹೇಳೋದಕ್ಕೆ ಬದ್ಧತೇನೆ. ಈ ದಯವಿಟ್ಟು ಏನಾದ್ರು ಕ್ವಶನ್ ಕೇಳಿ ನಾನು ದಯವಿಟ್ಟು ನಾನು ರಾಜಕಾರಣ ಮಾಡಕ್ಕೆ ಮಾಡಿದ್ರೆ ನನ್ನ ಕುಟುಂಬದ ಹಿನ್ನೆಲೆ ವಾಪಸ್ ನನ್ನ ಕುಟುಂಬ ಹಿನ್ನೆಲೆ ವಾಪಸ್ ಬರಬೇಕು ಅಷ್ಟೇ. ರಾಜಕಾರಣ ಬರ್ತೈತೆ ಹೋಗಿ ಹೋಗಿಲ್ಲ. ತಿಳ್ಕೊಳ್ಳಿ, ನೀವೇ ತಿಳ್ಕೊಳ್ಳೋದಕ್ಕೆ ನೀವೇ ಉತ್ತರ ಬೇಕು. ಇವರೇ ಇಲ್ಲ ಸ್ವಾಮಿ ಏನ್ ಆಟ ತಿಳ್ಕೇತಪ್ಪ ನೀನು? ಇಷ್ಟು ಅವ್ನು ಕೇಳಿದ್ದು ನಮ್ಮ ಸೋದರ ಕೇಳ್ದ ಹಿಂಗ ನಿನ್ನ ಷಡ್ಯಂತ್ರ ಮಾಡತ್ತ ನಂಗೆ ಮೆಸೇಜ್ ಬಂದೈತಿ, ಇದು ಐತೇನಾ? ಸಾಧ್ಯ ಇಲ್ಲಪ್ಪಣ ಅಂತ ಹೊಲಸು ಮಾಡಕ್ ಹೋಗಿಲ್ಲ, ನಂಗೆ ಗೊತ್ತಿಲ್ಲ. ಇವನು ಮುಂದೆ ಹೇಳಿದೀನಿ, ಇಲ್ಲೇದವ್ರು ಕೇಳಿ 1 2 ಸಲ ಯಾಕೆ ಕೊಡ್ಬೇಕು ಸ್ವಾಮಿ? ಬಂದ ನೋಡು, ನಾನು ಹಿಂದ್ಕಲೇ ನಾನು ಇದ್ರುವಾಗ ಯಾವುದೋ ನನ್ನ ಬೈ ಎಲೆಕ್ಷನ್ ಒಂದು ಆಡಿಯೋ ಬಿಟ್ರು, ನಾ ಫೇಸ್ ಮಾಡಿದೆ. ಹಂಗೆ ನಾ ಧೈರ್ಯ ಐತೆ, ನಾ ಮಾಡಿ ತಪ್ಪು ಮಾಡಲ. ನೋಡ್ರಿ, ಅವ್ರ ಪಾಪ ಓದದ ಅನ್ಯಾಯ, ನಾನು ಅದಂತ ಅನ್ಯಾಯ ಅವಂಗ ಆಗ್ಬಾರ್ದಲ್ಲ. ಹೌದು, ಅವರು ಹೊಸ ಕಾನೂನು ಬೇಕು, ನಂತರ ಪೊಲಿಟಿಷಿಯನ್ ಈ ತರ ಹರಾಸ್ ಮಾಡಬಾರ್ದು, ಥ್ರೆಟ್ ಮಾಡಬಾರ್ದು ಅಂತ ಕಾನೂನು, ಹೊಸ ಕಾನೂನು ಕೇಳ್ತಾರೆ ಸರ್. ನೋಡ್ರಿ, ಇದೊಂದು ಒಳ್ಳೆಯ ಇಡೀ ದೇಶದಲ್ಲಿ ಬರಬೇಕು. ಯಾಕಂದ್ರೆ ವಿರೋಧಿಗಳಿಗೆ, ನಮ್ಮಂತ ಪ್ರಬಲರಿಗೆ ಇದೊಂದು ದೊಡ್ಡ ಅಸ್ತ್ರ. ಯಾಕೆ ನಮ್ಮನ್ನು ರಣರಂಗದ ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಅವ್ರು 1000 ಕೋಟಿ ಖರ್ಚು ಮಾಡಿ ಸೋಲಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ಮಾಡಿ ಮಾನಸಿಕ ಮಾಡಿ ಮಾಡಕ್ ಬರತ್ತ. ಸರಿ, ಕಂಪ್ಲೇಂಟ್ ವಿಡ್ರಾ ಆಗ್ತಾ ಇದೆ ಸರ್, ವಿಡ್ರಾ ಆಗ್ತಾ ಇದೆ. ಇನ್ನು 10 ಕಂಪ್ಲೇಂಟ್ ಫೇಸ್ ಮಾಡ್ದು. ನೋಡು, ನಾನು ವಾಪಸ್ ಕೇಳ್ತೀರಾ ಸರ್? ನನ್ನ ಪಕ್ಷ ವೇದಿಕೆ ಚರ್ಚೆ ಮಾಡ್ತಾ ಇದ್ದಾನೆ. ನಾ ಇಲ್ಲಿ ನನ್ನ ಬೇಡಿಕೆ ಇಲ್ಲ. ನನ್ನ ಕುಟುಂಬ ಹಿನ್ನೆಲೆ ವಾಪಸ್ ಬರ್ಬೇಕಷ್ಟೇ. ಥ್ಯಾಂಕ್ ಯು. ದಯವಿಟ್ಟು 1 ಮಿನಿಟ್ ಕೊನೆಗೆ ಹೇಳ್ತೀನಿ. ನಮ್ಮ ಕುಟುಂಬ ಸದಸ್ಯರು, ನನ್ನ ಹಿತೈಷಿಗಳು ಏನಿರೋದು ಬರ್ತದೆ, ನಂದು ಇದ್ರಲ್ಲಿಲ್ಲ. ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿದ್ರು ಸರ್, ಅವ್ರ ವಿರುದ್ಧ ನಿಮ್ಮ ನಡೆ ಏನು? ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರ ನಡೆ ಏನು? ಜೈಲಿ ಹಾಕ್ಸುಂದೆ, ಅವ್ರು ಜೈಲಿ ಹಾಕ್ಸೋದು. ರಮೇಶ್ ಸರ್ ಸುಮಾರು 10 ನಿಮಿಷಗಳ ಕಾಲ ಮಾತಾಡಿದ್ರು ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರು. ಅವರ ಮೇಲೆ ಬಂದಂಥ ಆಪಾದನೆ ಪ್ರಾರಂಭದಲ್ಲಿ ಒಂದಷ್ಟು ಅವರಿಗೆ ದುಗುಡ ಆಗ್ತಾ ಇತ್ತು, ಬೇಜಾರಾಗ್ತಾ ಇತ್ತು, ಅವ್ರ ಕಣ್ಣಲ್ಲಿ ಗೊತ್ತಾಗ್ತಾ ಇತ್ತು. ಅದಾದ ನಂತರದಲ್ಲಿ ಏನೇನಾಯಿತು ಅಂತ ಒಂದಷ್ಟು ಮಾಹಿತಿಯನ್ನು ಹೇಳುವುದರ ಜೊತೆಗೆ ಇನ್ನೊಂದಷ್ಟನ್ನು ಹೇಳದೆ ಎದ್ದು ಹೋದರು. ಬಿಕಾಸ್ ಅದು ಕೋರ್ಟಲ್ಲಿ ನಡೀತಾ ಇದೆ, ನಮ್ಮ ಲಾಯರ್ ಪರ್ಮಿಟ್ ಮಾಡಿಲ್ಲ. ಬಟ್ ಸ್ಟಿಲ್ ಒಂದಷ್ಟು ಹಿಂಟ್ ಕೊಟ್ಟರು. ಬೆಂಗಳೂರಿನ 2 ಜಾಗವನ್ನು ಮೆನ್ಷನ್ ಮಾಡಿದ್ರು. ಯಶವಂತಪುರದ 4ನೇ ಮಹಡಿ ಅಂದರು. ಯಶವಂತಪುರ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಇರೋ 4ನೇ ಮಹಡಿ ಅಂತ ಮೆನ್ಷನ್ ಮಾಡಿದ್ರು. ಅದು ಬಿಟ್ಟರೆ ಒರೈನ್ ಮಾಲ್ ಸುತ್ತಮುತ್ತ 5ನೇ ಮಹಡಿ ಅಂತ ಕೂಡ ಮೆನ್ಷನ್ ಮಾಡಿದ್ರು. ಆ ಹೆಣ್ಮಳ ಬಗ್ಗೆ ಕೂಡ ಹೇಳಿದ್ರು 5 ಕೋಟಿ ಕೊಟ್ಟಿದ್ದಾರೆ, ವಿದೇಶದಲ್ಲಿ 2 ಅಪಾರ್ಟ್ಮೆಂಟ್ ಕೊಡಿಸಿದ್ದಾರೆ ಅಂತ ಕೂಡ ಹೇಳಿದ್ರು. ಜೈಲ್ಗೆ ಹಾಕ್ಸೋ ತನಕ ಹೋರಾಟ ಮಾಡ್ತೀನಿ ಅನ್ನೋದು ಖಡಾಖಂಡಿತವಾಗಿ ಕೊನೆಗೆ ಹೇಳಿರುವಂಥ ಒಂದು ಡೈಲಾಗ್
ಸಾವ್ಕಾರ್ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತಾಡಿದ್ರು. ತಮ್ಮ ವಿರೋಧಿಗಳಿಗೆ ಇದು ಅಸ್ತ್ರ ನನಗೆ ಈ ಸಿಡಿ ವಿಚಾರ ಇದು 4 ತಿಂಗಳ ಮುಂಚೆ ನಡೆದದ್ದು, ಇದು ಹೊರಗೆ ಬರ್ತಾ ಇದೆ ಅಂತ 26 ತಾಸುಗಳ ಮುಂಚೆ ಗೊತ್ತಾಯಿತು. ದೆಹಲಿಯಿಂದ ನನಗೆ ಗೊತ್ತಿರೋ ಆತ್ಮೀಯರೊಬ್ಬರು ಫೋನ್ ಮಾಡಿ ಹೇಳಿದ್ರು. ಬಟ್ ಸ್ಟಿಲ್ ಇದು ನಿಜ ಅಲ್ಲ, ಹಾಗಾಗಿ ನಾನು ಹೆದರಲಿಲ್ಲ. ನಾನು ಹಲವಾರು ಮೀಟಿಂಗ್ ಮಾಡಿದ್ದೀನಿ, ಮುಖ್ಯಮಂತ್ರಿ ನನ್ನ ಜೊತೆ ಇದ್ದರು, ಎಲ್ಲರೂ ಕೂಡ ಇದ್ದರು. ಬಟ್ ನಾನು ಇದ್ರ ಹೆದರಿಲ್ಲ, ಇದರಲ್ಲಿ ಷಡ್ಯಂತ್ರ ಇದೆ, ನನ್ನ ತಪ್ಪಿಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರ ಮಾತಾಗಿತ್ತು. ಈ ಸಿಡಿ 100% ನಕಲಿ. ಈ ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧತೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ತಗೋ ಬದ್ಧತೆ. ನಾನು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ಧತೆ. ಅವ್ರು ಏನು ನಿರ್ಣಯ ತಗೋತಾರೆ, ಅವ್ರು ಯಾವ ಎನ್ಕ್ವೈರಿ ಕೊಡ್ದಾಗ ನಾನು ಸಹಿ ಮಾಡಲಿಕ್ಕೆ ಸಿದ್ಧತೆ. ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಿಲ್ಲ. ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ, ನಾ ಅಪರಾಧ ಅಲ್ಲ, ನಾನು ನಿರಪರಾಧಿ. ಈ ಸಿಡಿ 100% ನಕಲಿ. ಈ ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ವಿಶೇಷವಾಗಿ ಕರ್ತಂತೆ ಮತ್ತು ಕುಮಾರಸ್ವಾಮಿ ಅವರಿಗೆ, ನನ್ನ ಮನೋಧೈರ್ಯ ತುಂಬಿದ ಕುಮಾರಸ್ವಾಮಿಗೆ ಎಷ್ಟು ಕರ್ತವ್ಯ ಸಲ್ಲಿಸು ಕಡಿಮೆ ಇದೆ. ಮತ್ತು ಎಲ್ಲ ಪಕ್ಷ ಶಾಸಕರಿಗೆ, ಎಲ್ಲ ಪಕ್ಷ ನಾಯಕರಿಗೆ ಸಹಿತ ಈ ಸಂದರ್ಭದಲ್ಲಿ ಧನ್ಯವಾದ ಬಯಸ್ತೇನೆ. ಮತ್ತು ವಿಶೇಷವಾಗಿ ಈ ಸಿಡಿ 100% ನಕಲಿ. ಈ ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನನ್ನು ರಾಜಕೀಯ ಏಳಿಗೆ ಸಹಿಸದ ಜನರು 2+3+4 ನಮ್ಮ ಸೋದ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧತೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ರ ಜಾರಕಿಹೊಳಿ ನಿರ್ಣಯ ತಗೋ ಬದ್ಧತೆ. ನಾನು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ಧತೆ. ಅವ್ರು ಏನು ನಿರ್ಣಯ ತಗೋತಾರೆ, ಅವ್ರು ಯಾವ ಎನ್ಕ್ವೈರಿ ಕೊಡ್ದಾಗ ನಾನು ಸಹಿ ಮಾಡಲಿಕ್ಕೆ ಸಿದ್ಧತೆ. ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಿಲ್ಲ. ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ, ನಾ ಅಪರಾಧ ಅಲ್ಲ, ನಾನು ನಿರಪರಾಧಿ. ವಿಶೇಷವಾಗಿ ಇವತ್ತು ನಾನು ಒಂದು ಘಟನೆ ನೆನೆಸ್ತೇನೆ. ಈ ಸಿಡಿದು ಮೊದಲು 4 ತಿಂಗಳು ಮೊದಲು ಗೊತ್ತಿತ್ತು ನನಗೆ. 4 ತಿಂಗಳು ಮೊದಲು ಇದೊಂದು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಂ ಹತ್ರ ತಗೋಬೇಕು. 4 ತಿಂಗಳು ಮೊದಲು ನನಗೆ ಗೊತ್ತಿತ್ತು. ನಮ್ಮ ಸೋದರ ಬಾಲಚಂದ್ರ ಜಾರಕಿಹೊಳಿ XMLA ಇವರೇ ಇದ್ದಾರೆ. 4 ತಿಂಗಳು ಇದೇ XMLA ನಾಗರಾಜ್ ಕಳಿಸಿ 1 ಅಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ ಕೇಳಿದ್ರು ನನಗೆ. ಇನ್ನು ತಪ್ಪ ಮಾಡಲಿಪ್ಪ, ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದೆ ನಾನು. ಮತ್ತು ಇದು ವಿಶೇಷವಾಗಿ ಎಲ್ಲ ಯಾಕಂದ್ರೆ ನಾವು 4 ಮೊದಲು ಮಾಡಿದ್ದಂದರೆ ನಾ ಹೆದರಿದ್ದಂದರೆ ಅದನ್ನ ಏನು ಬೇಕಾ ಮಾಡ್ಬೋದಿತ್ತು. 1 ಅಲ್ಲ 2 ಸಲ ನಾನು ಬಾಲಚಂದ್ರ ಜಾರಕಿಹೊಳಿ XMLA ನಾಗರಾಜ್ ಮುಖಾಂತರ ಕೇಳಿಸಿದ್ರು. ನಾ ಇಲ್ಲತ್ತಿದ್ದೆ. ಮತ್ತು 26 ಮೊದಲು ಪೂರ್ಣ ಬಂತು ನನ್ನ ಹೈಕಮಾಂಡಿಂದ ನನಗೆ ಹಿತೈಷಿಗಳು 26 ಗಂಟೆ ಮೊದಲು, ನಾಳೆ 5ರಿಂದ 6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಬಿಡುಗಡೆ ಆಗ್ತದೆ, ನೀ ಹೆದರಿಬೇಡ, ಏನು ಕಾನೂನು ಕ್ರಮ ಕಾನೂನು ಏನೋ ತಗೋತಿ ಅಂದ್ರೆ. ಆದರೂ ಮಾಡಲಿಲ್ಲ ನಾನು, 26 ತಾಸು ಮೊದಲು ನಂಗೆ ಪೂರ್ಣ ಬಂದಿತ್ತು. ನಾಳೆ 5ರಿಂದ 6 ಗಂಟೆಗೆ ನಿವೃತ್ತಿ ಸ್ಟುಡಿಯೋ ಅಂತ ಷಡ್ಯಂತ್ರ ಮಾಡಿ ಅವರು ನಕಲಿದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಅಂದ್ರೆ ಹಿಂಗೆ ಮಾಡೋದ್ರು, ನೀವು ಧೈರ್ಯದಿಂದರು ಕಾನೂನು ರೀತಿ ಎಲ್ಲ ತಯಾರಿ. ನಂಗೆ ಮೊದಲೇ 20 ಗಂಟೆ ಮೊದಲು ಗೊತ್ತಿತ್ತು. ಆದರೆ ನಾನು ಧೈರ್ಯ ಇತ್ತು. ಅದೇ ಮುಖ್ಯಮಂತ್ರಿ ಒಂದು ಮುಂಜಾನೆ 10 ಗಂಟೆ ಮೀಟಿಂಗ್ ಮಾಡಿದ, ಅದೇ ಗೃಹ ಸಚಿವ ಪಕ್ಕದಲ್ಲಿದ್ದಾನೆ. ನನಗೆ ಹೆದರಿದ್ದು ಮಾತಾಡ್ತಿದ್ದೆ. ನನಗೆ ಹೆದರಿಕಿತ್ತು ಅಂದರೆ ಅದು ತಪ್ಪು ಮಾಡಿದ್ರೆ ಬೊಮ್ಮಾಯಿ ನಮ್ಮ ಬಾಜುಗೆ ಒಂದು ತಾಸು ಕೂತಾರೆ, ಮುಖ್ಯಮಂತ್ರಿ ಮುಂದೆ ಕೂತಾರೆ. ಇಲಾಖೆ ಮೀಟಿಂಗ್ ನಡೆದೈತಿ. ನನಗೇನೂ ನನ್ನ ಸಂಕೋಚ ಭಾವನೆ ಇಲ್ಲ, ನನ್ನಲ್ಲಿ ಯಾವುದೇ ಹೆದರಿಕಿಲ್ಲ. ನೇರವಾಗಿ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ಬ್ಯಾಗ್ ತೊಗೊಂಡು ವಚನಾನಂದ ಸ್ವಾಮಿ ಮಠದಲ್ಲಿ 1 ತಾಸು ಮೀಟಿಂಗ್ ಮಾಡಿದೆ. ನಮ್ಮ ವಚನಾನಂದ ಸ್ವಾಮಿ ಜೊತೆ ಮೀಟಿಂಗ್ ಮಾಡಿದ್ದೆ. ನನಗೇನು ಗೊತ್ತಿಲ್ಲ. ನನಗಾಗಿ ಗೊತ್ತಿದ್ರೆ ಹೀಗೆ ಡೊಕ್ಕೊಂಡು ಕೊಡ್ತಿದ್ದೆ. ನನಗೇನು ಗೊತ್ತಿಲ್ಲ. ನೇರವಾಗಿ ಮೈಸೂರಿಗೆ ಹೋದೆ. ಪವಿತ್ರ ದೇವಸ್ಥಾನ ತಿರುಗಾಡ್ದೆ. ನಾನು ಇಂಥ ಕೆಟ್ಟ ಸಿಡಿ ಒಂದು ದೇವಸ್ಥಾನಕ್ಕೆ ಸಾಧ್ಯ? ನನಗೇನು ಗೊತ್ತಿದ್ರೆ ಆ ಚಾಮುಂಡಿ ತಾಯಿ ದರ್ಶನಕ್ಕೆ ಹೋಗಕ್ಕೆ ಸಾಧ್ಯ? ಅಕಸ್ಮಾತ್ ಹೊಲಸು ಮಾಡಿದರೆ. ಅದಕ್ಕೆ ದಯವಿಟ್ಟು ಇವತ್ತು ನನ್ನ ಮಾಧ್ಯಮ ಮನವಿ ಮಾಡ್ಕೋತೀನಿ. ನಾನು ಭಾಳ ದುಃಖದಲ್ಲಿದ್ದೀನಿ. ವಿಶೇಷ